ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ನಾನು ಮಾಡಿದಂಥ ಒಂದು ಮಾಸ್ಟರ್ ರೆಕಾರ್ಡ್ ಬಂದು ನಿಮಗೆ ಶೋ ಮಾಡೋಣ ಅನ್ಕೋತಾ ಇದ್ದೀನಿ. ಬಟ್ ನನ್ನ ಹತ್ರ ತುಂಬ ರೆಕಾರ್ಡ್ಸ್ ಇದೆ. ನಾನು ಇದನ್ನು ಆಲ್ರೆಡಿ ಒಂದು ಟೈಮ್ ತೋರಿಸಿದ್ದೀನಿ, ಬಟ್ ಇಂಡೆಪ್ತಾಗಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನೇನು ಟಾಪಿಕ್ಸ್ ಕವರ್ ಮಾಡಿದ್ದೀನಿ ಅಂತ ನೋಡಿ. ನಾನು ಯಾವಾಗೂ ಅಷ್ಟು ನನ್ನದು ಒಂದು ಅಭ್ಯಾಸ ಏನು ಗೊತ್ತಾ, ನಾನು ಯಾವಾಗೂ ರೆಕಾರ್ಡ್ ಮೇಂಟೈನ್ ಮಾಡಿಬಿಡ್ತೀನಿ, ಏನಾದರೂ ಆಗಲಿ. ಯಾಕಂದರೆ ರೆಕಾರ್ಡ್ ಇದ್ದರೆ ನಮಗೆ ಯೂಸ್ ಆಗುತ್ತೆ ಅಂತ ಅಷ್ಟೇನೇನಿಲ್ಲ. ನೋಡಿ, ಬ್ಲೌಸಲ್ಲಿ ಇಷ್ಟೆಲ್ಲ ಪ್ಯಾಟ್ರನ್ಸ್ನ ನಾನು ಕವರ್ ಮಾಡಿದ್ದೀನಿ. ಚೋಲಿ ಬ್ಲೌಸು, ಪ್ರಿನ್ಸಸ್ ಬ್ಲೌಸು, ವೇಸ್ಟ್ ಬ್ಯಾಂಡು, ಕಟೋರಿ, ಪ್ಯಾಡೆಡು, ಹೈ ನೆಕ್ಕು, ಕಾಲರ್ ನೆಕ್ಕು, ಡಬಲ್ ಕಟೋರಿ, ಇನ್ಬೆಲ್ಟು, ಹಾಫ್ ಕಲರ್, ಇದೆಲ್ಲ ನಾನು ಒಂದು ಕಡೆ ಕೋರ್ಸಿಗೆ ಜಾಯ್ನ್ ಆಗಿನೇ ಇದನ್ನು ಮಾಸ್ಟರ್ದು ಮಾಡ್ಕೊಂಡಿದ್ದೀನಿ. ಡಿಪ್ಲೊಮಾ ವಿತ್ ಫ್ಯಾಷನ್ ಡಿಸೈನಿಂಗ್ ಕೂಡ ಕಂಪ್ಲೀಟೆಡು ಮಾಡ್ಕೊಂಡಿರೋದು. ಇದಿಷ್ಟು ಪ್ಯಾಟ್ರನ್ಸು ಕಂಪ್ಲೀಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಕುರ್ತೀಸಲ್ಲೂ ಕೂಡ ಸಲ್ವಾರ್ಸು ಇದೆಲ್ಲ ಇಷ್ಟೆಲ್ಲ ಇದೆ ನೋಡಿ. ನೋಡಿ, ನಾನು ಮಾಡ್ಕೊಂಡಿರೋಂತಹ ರೆಕಾರ್ಡ್ಸ್. ಇದು ಫಸ್ಟ್ ಬ್ಲೌಸು. ಇದನ್ನ ಏನು ಬ್ಲೌಸ್ ಇದು, ಕ್ಲಾಸ್ 1 ಚೋಲಿ ಬ್ಲೌಸ್ ಇದು. ನೋಡಿ, ಇದೇ ಥರ ರೆಕಾರ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಬಂದು ನೋಡೋದಾದರೆ ಸೇಮ್ ಚೋಲಿ ಬ್ಲೌಸ್ ಥರನೇ ಸೆಂಟರ್ ಡಾಟ್ ಬ್ಲೌಸ್ ಅಂತ. ನೋಡಿ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಬಟ್ ನಾವೇನೇ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ರು ನಮ್ಮ ಹತ್ರ ಇರುತ್ತೆ, ನಾವು ಮಾಡಬೇಕನ್ನೋದು. ಇದೆಲ್ಲ ಬಂದು ನೆಕ್ಕು ಶೋಲ್ಡರ್ನಲ್ಲಿ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ. ಇದು ಬಂದು ಒಂದು ಪೆಟಲ್ ಸ್ಲೀವ್ ಅಂತಾರಲ್ಲ, ಆ ಸ್ಲೀವ್ದು ನೋಡಿ ರೆಕಾರ್ಡ್. ಸ್ಲೀವ್ಸು ಇದೊಂಥರ ಸ್ಲೀವ್ ಪ್ಯಾಟ್ರನ್ನು. ಇದು ಯಾವ ಬ್ಲೌಸು, ಹೈ ನೆಕ್ ಬ್ಲೌಸ್, ಕಾಲರ್ ನೆಕ್ ಬ್ಲೌಸು, ಹೈ ನೆಕ್ ಹಿಂಗೆ ಮಾಡಿದ್ದೀನಿ. ಇದೇ ಥರ ನೀವು ಮಾಡಿಕೊಂಡ್ರೆ ಇಟ್ಕೊಂಡ್ರೆ ಬೆಟರು. ನೋಡಿ, ನಾನು ತುಂಬಾ ದಿವಸ ಆಯಿತು, ಬಟ್ ಆದರೂ ನನಗೆ ಇವಾಗಲೂ ಕೂಡ ನಾನು ಇದು ಓಪನ್ ಮಾಡಿದ್ರೆ ನನಗೇನಾದರೂ ಮಿಸ್ ಆಗಿದ್ರು ಕೂಡ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ಇನ್ಬಿಲ್ಟ್ ಅಂದರೆ ಇವಾಗ ತುಂಬ ಜನ ಕೇಳ್ತಾರೆ. ಯಾವುದೋ ಲಾಸ್ಟ್ ಟೈಮ್ ಕೂಡ ನನ್ನ ವೀಡಿಯೋದಲ್ಲಿ ಒಬ್ರು ಕೇಳಿದ್ರು ಡೌಟು. ನನಗೆ ಡೌಟ್ ಅನ್ನೋದಕ್ಕಿಂತ ನನಗೆ ಇದೊಂದು ಪ್ಯಾಟರ್ನ್ ನನಗೆ ಅಪ್ಲೋಡ್ ಮಾಡಿ ಮ್ಯಾಮ್ ಅಂತ ಕೇಳಿದರು. ಈ ಪ್ಯಾಟರ್ನ್ ಅಪ್ಲೋಡ್ ಮಾಡ್ತೀನಿ. ಇನ್ಬಿಲ್ಟ್ ಇದರಲ್ಲೇ ಬರುತ್ತೆ. ನೀವೇನು ಹೈ ನೆಕ್ ಥರ ಬರುತ್ತೆ ಇದೊಂದು ಪ್ಯಾಟ್ರನ್ನು. ಬಟ್ ಇನ್ಬಿಲ್ಟ್ ಕಲರ್ ಅಂತಂದರೆ ಇದರಲ್ಲೇ ಬರುವಂಥದ್ದು. ನೋಡೋಣ, ಟ್ರೈ ಮಾಡ್ತೀನಿ ನೆಕ್ಸ್ಟ್. ಯಾಕಂದರೆ ಪೇಪರ್ ಕಟ್ಟಿಂಗ್ಸೇ ಹಾಕ್ತೀನಿ. ಇಲ್ಲಾಂತಂದರೆ ನಾನು ನಾರ್ಮಲ್ಲು ನನ್ನದು ಬ್ಲೌಸೇ ಕೂಡ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಓಕೆನಾ? ಇದನ್ನು ಕಲಿತ್ರೆ ಪರ್ಫೆಕ್ಟ್ ಆದರೆ ತುಂಬಾ ಮಾಡ್ಬೋದು ಇದರಲ್ಲಿ. ಇನ್ಬಿಲ್ಟ್ ಕಲರು ಆ್ಯಸ್ ಯೂಶುವಲ್. ಪ್ಯಾಡೆಡ್ ಬ್ಲೌಸು ಪರ್ಫೆಕ್ಟಾಗಿ ಪ್ರಾಪರಾಗಿ ಯಾವ ಥರ ಫಿನಿಶ್ ಮಾಡೋದಂತ ಹೇಳ್ತೀನಿ. ವಿ ನೆಕ್ನು ಕೂಡ ತೋರಿಸ್ತೀನಿ ನಾನು. ಬೋಟ್ ನೆಕ್ ಕಾನ್ಸೆಪ್ಟ್ ಇದು. ಕಾಲರ್ ಪಾಟ್ ಇದು ಕೂಡ ಹಾಗೆ ಇದೆ. ಇದು ಯಾವುದೋ ಬರ್ತಿದ್ದೀನಿ, ಸೇಮ್ ಅಂಬ್ರೆಲಾ ಟೈಪ್ ಒಂದು ಬರ್ಕೊಂಡಿದ್ದೀನಿ. ಇದು ಕೂಡ ನಾನು ರೆಕಾರ್ಡ್ ಇದನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಆ್ಯಸ್ ಯೂಶುವಲ್ಲು. ಆಲ್ಮೋಸ್ಟ್ ಯಾವಾಗಲೂ ಒಂದ್ಸತಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಸೈಜ್ ವೈಸ್ ಹೆಂಗೆ ತೊಗೋಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲ ನಿಮ್ಗೆ ನನ್ನ ವೀಡಿಯೋಗಳಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ನೋಡಿ, ಈ ಥರ ಶೋಲ್ಡರ್ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಅಂತ. ಅದಾದಮೇಲೆ ಇದು ನೋಡಿ, ಫ್ರಂಟ್ ಪಾರ್ಟಿಗೆ ಕೆಲವರು ನಾವು ಕಸ್ಟಮರ್ ಹತ್ರ ಬಂದು ಡೈರೆಕ್ಟಾಗಿ ನಾವು ಮೆಜರ್ಮೆಂಟ್ಸ್ ಎಲ್ಲ ತೊಗೊಳಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಯಾವ ಥರ ಯೂಸ್ ಮಾಡಬೇಕಂತ ಕೂಡ ಇದೊಂದು ರೆಕಾರ್ಡು. ಡೀಟೇಲ್ಸ್ ಅಬೌಟ್ ಬೇಸಿಕ್ ನೋಟ್ಸ್, ಬ್ಲೌಸ್ ನೋಟ್ಸ್ ಇದೆಲ್ಲ ನಾನು ನೋಡಿ. ಇದೊಂದು ಪಾಯಿಂಟು ಇದು ಬ್ಯಾಕ್ ಟ್ರಾನ್ಸ್ಪರೆಂಟ್ ಅಂತ ಬರ್ಕೊಂಡಿದ್ದೀನಿ. ಜಸ್ಟ್ ನಾನು ಈ ಥರ ಒಂದು ಡಯಾಗ್ರಾಮ್ ಆದರೂ ಹಾಕಿ ಇಟ್ಕೊಂಡಿರ್ತೀನಿ. ಇದು ಕೀ ಹೋಲ್ ಬ್ಲೌಸ್ ಅಂತಾರೆ. ಇದನ್ನು ಕೂಡ ಮಾಡ್ಬೋದು. ಬ್ಯಾಕ್ಲೆಸ್ ಬ್ಲೌಸ್ ಇದು ಬಂದು ಕಲರ್ ಪ್ಯಾಟ್ರನ್ನೇ ತೊಗೊಂಡು ಮಾಡುವಂತಹ ಒಂದು ಆಫ್ ಶೋಲ್ಡರ್ ಬ್ಲೌಸ್ ಇದು. ನಿಮಗೂ ಇದ್ರ ಬಗ್ಗೆ ಎಲ್ಲ ಇನ್ನೂ ಜಾಸ್ತಿ ತಿಳ್ಕೊಬೇಕಂದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾರಿ, ಇದು ಹಾಫ್ ಶೋಲ್ಡರು. ಇದು ಮೇ ಬಿ ಯಾವುದು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದು ಶೋಲ್ಡರ್ ಇದು ನೋಡೋಣ. ಡಿಸೈನರ್ ಬ್ಲೌಸ್ ಇದು. ಸ್ಲೀವ್ಸ್ ನೆಕ್ಸ್ಟ್ ಬಂದು ಸ್ಲೀವ್ಸ್ ನೋಡಿ. ಸ್ಲೀವ್ಸ್ ಕೊಟ್ಟಿದ್ದಾರೆ, ಬಟ್ ನನಗೇನೆ ಇದು ಸ್ಲೀವ್ಸ್ ಅಷ್ಟು ಇಷ್ಟ ಆಗಿಲ್ಲ. ಯಾಕಂದ್ರೆ ನನಗೆ ಪರ್ಫೆಕ್ಟಾಗಿ ಬರಲಿಲ್ಲ ಇದು ಸ್ಲೀವ್ಸ್. ಏನಂತಂದರೆ ಸ್ವಲ್ಪ ಮಿಸ್ಟೇಕ್ಸ್ ಆಯಿತು. ಇವರ ಒಂದು ಸ್ಲೀವ್ ಪ್ಯಾಟರ್ನ್ ನಾನು ಯೂಸ್ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಮಿಸ್ಟೇಕ್ ಬಂತು ಸ್ಲೀವ್ಸಲ್ಲಿ. ಹಾಗಾಗಿ ಸ್ಲೀವ್ ಪ್ಯಾಟರ್ನ್ ನಾನು ತೊಗೊಂಡಿಲ್ಲ ನಾನು.
ಇನ್ನೊಂದೇನು ಬರ್ಕೊಂಡಿದ್ದೀನಿ ಗೊತ್ತಾ, ಇದರಲ್ಲಿ ಬಫ್ ಸ್ಲೀವ್ ಬರ್ಕೊಂಡಿದ್ದೀನಿ. ಕುಚ್ಚಿಗೆ ಎಷ್ಟು ಥ್ರೆಡ್ ರೋಲ್ ಮಾಡ್ಕೋಬೇಕು ಅಂತ ಕೂಡ ನಾನು ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ಥ್ರೆಡ್ ಎಷ್ಟಂದ್ರೆ ಅಷ್ಟು ಸುತ್ಕೊಳ್ತಾರಲ್ವಾ, ಹಾಗಾಗಿ ನಾನು ಇದು ಕಾರ್ಡ್ಬೋರ್ಡ್ ಸೈಜ್ ತೊಗೊಂಡು ಕಾರ್ಡ್ಬೋರ್ಡ್ ಲೆಂತ್ ಎಷ್ಟು ತೊಗೋಬೇಕು, ಆಮೇಲೆ ಒಂದೊಂದು ಡಿಸೈನ್ಗೂ ಎಷ್ಟೆಲ್ಲ ನಾವು ಸುತ್ಕೋಬೇಕು ನೋಡಿ. 110 ಎಳೆ ತೊಗೋಬೇಕು, 30 ಎಳೆ, ಇದೆಲ್ಲ ನಾನು ಬರೆದಿಟ್ಕೊಂಡಿದ್ದೀನಿ. ಯಾಕಂತಂದರೆ ಯಾವಾಗೂ ನನಗೆ ಇದಿರಬೇಕಿದು. ಇನ್ನೊಂದು ಬಂದಿದ್ದು ನೋಡಿ, ಡೀಪ್ ನೆಕ್ಗೆ ಯಾವ ಥರ ತೊಗೋಬೇಕು. ಡೀಪ್ ನೆಕ್ ಒಂದು ಕಾನ್ಸೆಪ್ಟ್ ಬರ್ಕೊಂಡಿದ್ದೀನಿ, ಡೀಪ್ ಮಾಡಿದಾಗ ಹಿಂಗೆ ತೊಗೊಂಡ್ರೆ ಅಂತ. ಅದೆಲ್ಲರಿಗೂ ಎಲ್ಲರಿಗೂ ಅನ್ವಯಿಸಲ್ಲ ಹೇಳ್ತೀನಿ. ತುಂಬ ಬ್ರಾಡ್ ನೆಕ್ ಇರೋರಿಗೆಲ್ಲ, ಬ್ರಾಡ್ ಶೋಲ್ಡರ್ ಇರೋರಿಗೆಲ್ಲ ಈ ಥರ ಮಾಡಿದ್ರೆ ಅಲ್ಲಿ ಯಾರು ಮತ್ತೆ ಟೈಟ್ ಆಗಿಬಿಡುತ್ತೆ. ಬಟ್ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಫ್ರಂಟ್ ಡೀಪ್ ನೋಡಿ, ಎಲ್ಲನೂ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ನಾನು. ಹಾಗೆ ಇದೊಂದು ಡೀಪ್ ನೆಕ್ ಕಾನ್ಸೆಪ್ಟ್ ಇದೆ. ಇದು ಚೆನ್ನಾಗಿದೆ. ಇದು ನಾನು ನೆಕ್ಸ್ಟ್ ಒಂದು ಡೇ ಕುರ್ತಿಗೆ ಡೀಪ್ ನೆಕ್ ಕಾನ್ಸೆಪ್ಟ್ ಇದು. ನಾನೊಂದು ಟೈಮು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕುರ್ತಾ ಬೇಕು ಅನ್ನೋರು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ಮೆಜರ್ಮೆಂಟ್ ತೊಗೊಳ್ಳೋದು ಹೆಂಗೆ ನಾನು ತೋರಿಸಿದ್ದೀನಿ. ಇದು ರೆಡಿಮೇಡ್ ಟೈಪ್ ಕುರ್ತೀಸ್ಗೆ ಹೆಂಗೆ ಅಂತ, ಓಕೆನಾ. ಇದು ಕೂಡ ಅಷ್ಟೇ, ಇದು ಶೋಲ್ಡರ್ ಮೆಜರ್ಮೆಂಟ್ಸ್ ನೋಡಿ. ಕುರ್ತಾ ಎಲ್ಲ ಇನ್ ಡೆಪ್ತ್ ಆಗಿದೆ. ಆ್ಯಕ್ಚುಲಿ ಇದೆಲ್ಲ ನೀವು ಕಲಿಬೇಕು ಅನ್ನೋದಾದರೆ ನೋಡಿ, ಇದು ಡಾಟ್ಸ್ ಕೊಟ್ಟು ಮಾಡೋವಂತಹ ಒಂದು ಕುರ್ತಿ ಇದು. ಅದಕ್ಕೆ ಇದು ಲೆಂತ್ ವೈಸೇ ಹಾಕ್ಕೊಬಿಟ್ಟಿದ್ದೀನಿ, ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಬಿಟ್ಟಿದ್ದೀನಿ. ತುಂಬಾನೇ ಬರ್ದಿದ್ದೀನಿ. ಹಾಗೆ ಇದೊಂದು ನ್ಯೂ ನೆಕ್, ಇದು ಬಂದು ಸಲ್ವಾರ್ಸು, ಗ್ಯಾದರಿಂಗ್ ಪ್ಯಾಂಟ್, ಲೂಸ್ ಪ್ಲಾಜೋ ಪ್ಯಾಂಟ್, ಫಿಟ್ಟೆಡ್ ಪ್ಯಾಂಟು, ಆ್ಯಂಡ್ ಏನೇನೋ ಇದೆ ಇನ್ನು. ಸರ್ಕ್ಯುಲರ್ ಪಲಾಜೋ, ಸ್ಟ್ರೈಟ್ ಕಟ್, ಫುಲ್ ಪಟಿಯಾಲ, ಆ್ಯಂಡ್ ಫ್ರಂಟ್ ಓಪನ್ ಕಾಲರ್ ಕುರ್ತಿ, ಫುಲ್ ಸರ್ಕ್ಯುಲರ್ ಫ್ರಾಕ್, ಫುಲ್ ಗ್ಯಾದರ್ಡ್ ಫ್ರಾಕು. ಇದೆಲ್ಲ ಮಾಡಿದ್ದೀನಿ, ಕೆಲವೊಂದೆಲ್ಲ ಬಿಟ್ಟಿದ್ದೀನಿ ಅಷ್ಟೇ. ಫ್ರಾಕ್, ಎ ಲೈನ್ ಕುರ್ತಿ, ಸ್ಟ್ಯಾಂಡರ್ಡ್ ಕುರ್ತಿ, ಹಾಗೆ ಕಾಲರ್ ನೆಕ್ಕು. ಇವಾಗ ಜಸ್ಟ್ ನಿಮಗೆ ಡಯಾಗ್ರಾಮ್ ಮಾಡಿ ತೋರಿಸಿದ್ನಲ್ಲ ಅದು ನೋಡಿದ್ರೆ ರೆಕಾರ್ಡ್ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಯ್ತಾ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.